ನಮಸ್ಕಾರ, ಶ್ರುತಿ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಪಾಲಕ್ ಸೊಪ್ಪು ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಪಾಲಕ್ ಸೊಪ್ಪು ಸಾಂಬಾರಿಗೆ ಏನೇನು ಇಂಟಿಗ್ರಿಯೆಂಟ್ಸ್ ಬೇಕಂದರೆ, ಒಂದು 4 ಟೊಮೆಟೊ ಬೇಕು, 2 ಆನಿಯನ್ ಬೇಕು, 4 ಟೊಮೆಟೊ ಕಟ್ ಮಾಡಿರೋ ಚಿಕ್ಕ ಚಿಕ್ಕ ಕಟ್ ಮಾಡ್ಕೋಬೇಕು. ಆನಿಯನ್ ಈ ಥರ ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ಒಂದು 15 to 20 ಚಿಲ್ಲಿ ತೊಗೊಳ್ಳಿ. ನೆಕ್ಸ್ಟು ಒಂದು 15 to 20 ಬೆಳ್ಳುಳ್ಳಿ ತೊಗೊಳ್ಳಿ. ನೆಕ್ಸ್ಟು 1 ಕಟ್ ಆಗೋಷ್ಟು ಸೊಪ್ಪು ಅನ್ನೋದು ಬೇಕಾಗುತ್ತೆ. ಇವಾಗ ಇದು ಬಂದು ಮಣ್ಣಿನ ಗಡಿಗೆ. ಇದರಲ್ಲಿ ಈ ಸಾಂಬಾರು ಮಾಡಿದರೆ ಚೆನ್ನಾಗಿರುತ್ತೆ. ನೀವು ಬೇಕಿದ್ದರೆ ಕುಕ್ಕರಲ್ಲಿನೂ ಮಾಡ್ಕೋಬೋದು, ಇಲ್ಲ ಬೇರೆ ಪಾತ್ರೆಯಲ್ಲಿ ಬಾಣಲೆಯಲ್ಲಿ ಕೂಡ ಮಾಡ್ಕೋಬೋದು. ಇವಾಗ ನಾನು ಮಣ್ಣಿನ ಮಡಿಕೆಯಲ್ಲಿ ಮಾಡ್ತಾಯಿದ್ದೀನಿ. ಇವಾಗ ಇದರಲ್ಲಿ ಫಸ್ಟ್ ಏನೇನು ಹಾಕಬೇಕಂದ್ರೆ, 1 ಕಟ್ಟು ಸೊಪ್ಪು ಅನ್ನೋದು ಹಾಕಬೇಕು. 1 ಕಪ್ಪು ಸೊಪ್ಪು, ಪಾಲಕ್ ಸೊಪ್ಪು ಹಾಕಿದ್ದೀನಿ. ನೆಕ್ಸ್ಟು ಟೊಮೆಟೊ ಕಟ್ ಮಾಡಿರೋದು ಹಾಕಬೇಕು. ನೆಕ್ಸ್ಟು ಆನಿಯನ್ ಕಟ್ ಮಾಡಿರೋದು ಹಾಕಬೇಕು. ನೆಕ್ಸ್ಟು ಬೆಳ್ಳುಳ್ಳಿ ಅನ್ನೋದು ಹಾಕಬೇಕು. ನೆಕ್ಸ್ಟು ಆನಿಯನ್ ಆ್ಯಡ್ ಮಾಡಬೇಕು. ನೆಕ್ಸ್ಟು ಚಿಲ್ಲಿ ಆ್ಯಡ್ ಮಾಡಬೇಕು. ನೆಕ್ಸ್ಟು ಇಷ್ಟೆಲ್ಲ ಆ್ಯಡ್ ಮಾಡಿದ್ಮೇಲೆ 1 ಗ್ಲಾಸ್ ನೀರು ಹಾಕಬೇಕು. ಕರೆಕ್ಟಾಗಿ ಈ ಲೋಟಲ್ಲೇ 1 ಗ್ಲಾಸ್ ನೀರು ಹಾಕಬೇಕು. ಇಷ್ಟು ಇದಕ್ಕೆ ಆ್ಯಡ್ ಮಾಡಿದ ಮೇಲೆ ಇದನ್ನು 20 ಮಿನಿಟ್ಸ್, ಮಿನಿಮಮ್ 20 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಬಾಯ್ಲ್ ಮಾಡಬೇಕು. ಇದನ್ನು ಮಿನಿಮಮ್ 20 ಮಿನಿಟ್ಸ್. ಆಫ್ಟರ್ ದಟ್ ನಿಮಗೆ ಒಗ್ಗರಣೆಗೆ ಏನೇನು ಬೇಕಂದರೆ 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಬೇಕು. ಆಫ್ಟರ್ ದಟ್ ಜೀರಿಗೆ, ಸಾಸಿವೆ, ಚಿಕ್ಕದಾಗಿ ಕಟ್ ಮಾಡಿರೋದು ಆನಿಯನ್ನು ಮತ್ತು ಸಾಲ್ಟ್ ಅನ್ನೋದು ಆ್ಯಡ್ ಮಾಡಿ ಒಗ್ಗರಣೆ ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು. ಇವಾಗ ಒಗ್ಗರಣೆಗೆ 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ ನಾನು. ಆಮೇಲೆ ಇದಕ್ಕೆ ಜೀರಿಗೆ ಅನ್ನೋದು ಆ್ಯಡ್ ಮಾಡಿ. 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಅನ್ನೋದು ಆ್ಯಡ್ ಮಾಡಿ. ಇವಾಗ ಜೀರಿಗೆ, ಸಾಸಿವೆ, ಆಯಿಲ್ ಎಲ್ಲ ಆ್ಯಡ್ ಮಾಡಿದ್ದೀನಿ. ಇವಾಗ ಚಟ್ಪಟ್ ಅಂತ ಸೌಂಡ್ ಬಂದಾದಮೇಲೆ ಜೀರಿಗೆ, ಸಾಸಿವೆ, ಆಮೇಲೆ ಈ ಆನಿಯನ್ ಅನ್ನೋದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋ ಆನಿಯನ್ ಅನ್ನೋದು ಇದಕ್ಕೆ ಆ್ಯಡ್ ಮಾಡಬೇಕು. ಆಮೇಲೆ ಈ ಥರ ಸ್ವಲ್ಪ ಮಿಕ್ಸ್ ಮಾಡಬೇಕು ಇದನ್ನು. ಮಿನಿಮಮ್ 15 to 20 ಮಿನಿಟ್ಸ್ ಬೇಯಿಸ್ಕೋಬೇಕು. ನುಣ್ಣಗೆ ಆಗಬೇಕು. ಇವಾಗ ಆನಿಯನ್ ಅನ್ನೋದು ಆ್ಯಡ್ ಮಾಡ್ಕೋಬೇಕು. ಆನಿಯನ್ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ಈ ಸಾಂಬಾರು ಮಾಡಿದ್ಮೇಲೆ ಆಮೇಲೆ ಇದರಲ್ಲೇ ಮಸಿಬೇಕು. ಈ ಐಟಮ್ಲೇ ನೀವು ನುಣ್ಣಗೆ ಆಮೇಲೆ 20 ಮಿನಿಟ್ಸ್ ಆದಮೇಲೆ ನುಣ್ಣಗೆ ಮಸಿಬೇಕು. ಆಫ್ಟರ್ ದಟ್ ಈ ಫ್ರೈ ಮಾಡ್ತಿರೋ ಆನಿಯನ್ ಅನ್ನೋದು ಅದಕ್ಕೆ ಆ್ಯಡ್ ಮಾಡಿದರೆ ಸೊಪ್ಪು ಸಾಂಬಾರು ರೆಡಿ ಆಗುತ್ತೆ ನಿಮಗೆ. ಇವಾಗ ಇದು ಎಲ್ಲ ನಿಮಗೆ ರೆಡಿ ಆದಮೇಲೆ ಲಾಸ್ಟಿಗೆ ಇದರಲ್ಲೇ 2 ಟೇಬಲ್ ಸ್ಪೂನ್ ಅನ್ನೋದು ಸಾಲ್ಟ್ ಅನ್ನೋದು ಆ್ಯಡ್ ಮಾಡಿ. ಆಫ್ಟರ್ ದಟ್ ನಿಮಗೆ ನೋಡ್ಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಅನ್ನೋದು ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಎಲ್ಲ ಬೈದಿದೆ. ಇವಾಗ ಸ್ವಲ್ಪ ಇದು ನೀರು ಅನ್ನೋದು ಇವಾಗ ಕಡ್ಗೋಲ್ಲೆ ಮಸಿಬೇಕಾದ್ರೆ ನೀರು ಇರಬಾರ್ದು. ಆಮೇಲೆ ನೋಡಿಬಿಟ್ಟು ನೀರು ಹಾಕೋಬೇಕು. ಅದಕ್ಕೋಸ್ಕರ ಇದನ್ನು ಎಲ್ಲ ಆಚೆ ತೊಗೋಬೇಕು. ಈ ಥರ ಎಲ್ಲ ಆಚೆ ತೊಗೊಳ್ಳಿ. ನೀರು ಒಂದರಲ್ಲಿ ಸಪ್ರೇಟಾಗಿ ತೊಗೊಳ್ಳಿ. ನೀರೆಲ್ಲ ತೆಗೆದ್ಬಿಟ್ಟು ಈ ಥರ ತೊಗೊಳ್ಳಿ. ನೀರು ಆಮೇಲೆ ಲಾಸ್ಟಿಗೆ ನೋಡಿಬಿಟ್ಟು ಹಾಕೋಬೇಕಾಗುತ್ತೆ. ನೀರು ಅನ್ನೋದು ಎಲ್ಲ ಆಚೆ ತಕ್ಕೊಳ್ಳಿ. ಆಮೇಲೆ ನೋಡಿಬಿಟ್ಟು ಮೆಜರ್ಮೆಂಟ್ ನೋಡಿಬಿಟ್ಟು ನೀರು ಹಾಕೋಬೇಕಾಗುತ್ತೆ. ಇದನ್ನು ವಾಪಸ್ ಇವಾಗ ಮಡಿಕೆಯಲ್ಲಿ ಹಾಕ್ಕೊಂಡು ಕಡ್ಗೋಲೆ ಮಸಿಬೇಕಾಗುತ್ತೆ. ಇವಾಗ ಎಲ್ಲ ನೀರು ತೆಗೆದ್ಬೇಕು. ಈ ಥರ ತೆಗೆದ್ಬಿಟ್ಟು ಇದರಲ್ಲಿ ವಾಪಸ್ ಹಾಕೊಂಡ್ಬಿಟ್ಟು 2 ಟೇಬಲ್ ಸ್ಪೂನ್ ಅನ್ನಷ್ಟು ಉಪ್ಪು ಹಾಕ್ಕೋಬೇಕು. 2 ಟೇಬಲ್ ಸ್ಪೂನು ಉಪ್ಪು ಹಾಕ್ಕೊಂಡ್ಬಿಟ್ಟು ಈ ಕಡ್ಗೋಲೆ ಮಸಿಬೇಕು. ಈ ಥರ ಫುಲ್ಲು ನುಣ್ಣಗೆ ಪೇಸ್ಟ್ ಥರ ಮಸಿಬೇಕು. ಆಫ್ಟರ್ ದಟ್ ಎಷ್ಟು ನೀರು ಬೇಕು ಆ್ಯಡ್ ಮಾಡ್ಕೋಬೇಕು. ಇವಾಗ ಒಗ್ಗರಣೆಗೆ ಇದು ಪಾಲಕ್ ಸೊಪ್ಪು ಸಾಂಬಾರು ಎಲ್ಲ ಮಸ್ತಿರೋದು ಮಿಕ್ಸ್ ಮಾಡಿದ್ದೀನಿ. ಫೈನಲ್ ಆಗಿ
ಸೊಪ್ಪು ಸಾಂಬಾರು ಯಾವ ಥರ ಬಂದಿದೆ ನೋಡಿ. ಸೊ ಸೂಪರ್ ಆಗಿದೆ. ಸೊ ಈ ಸೊಪ್ಪು ಸಾಂಬಾರು ಅನ್ನೋದು ಸೊ ರೈಸ್ಗೆ ಮತ್ತು ಮುದ್ದೆಗೆ ಸೊ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಸೊ ರೈಸ್ ಜೊತೆ ತುಪ್ಪ ಹಾಕ್ಕೊಂಡ್ಬಿಟ್ಟು ಈ ಸಾಂಬಾರು ಪಾಲಕ್ ಸೊಪ್ಪು ಸಾಂಬಾರು ಹಾಕ್ಕೊಂಡು ತಿಂದರೆ ಸೊ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಟೇಸ್ಟ್ ಮಾಡಿ. ಸೊ ನಿಮಗೆ ಲೈಕ್ ಆಗಿದ್ದರೆ ಸೊ ನಿಮ್ಮ ಮನೇಲಿ ಒಂದು ಸಲ ಈ ಸೊಪ್ಪು ಸಾಂಬಾರು ಅನ್ನೋದು ಪಾಲಕ್ ಸೊಪ್ಪು ಸಾಂಬಾರು ಅನ್ನೋದು ಮಾಡಿ, ಟ್ರೈ ಮಾಡಿ. ಸೊ ಇದು ನಿಮಗೆ ಸೊಪ್ಪು ಸಾಂಬಾರು ಇಷ್ಟ ಆಗಿದ್ದರೆ ಶ್ರುತಿ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಹೆಚ್ಚಿನ ಅಡುಗೆಯೊಂದಿಗೆ ಭೇಟಿಯಾಗ